ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನವೆಂಬರ್ 12ರಂದು ಬುಧ ಶುಕ್ರರಿಂದ ದ್ವಿದ್ವಾದಶ ಯೋಗದ ನಿರ್ಮಾಣವಾಗುತ್ತದೆ. ಇದರಿಂದಾಗಿ 5 ರಾಶಿಗೆ ಸೇರಿದ ಜನರಿಗೆ ಹಣ, ಯಶಸ್ಸು, ವೈಭವ ದೊರಕಲಿದೆ. ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2025ರ ನವೆಂಬರ್ 12ರ ಬೆಳಿಗ್ಗೆ ಶುಭ ಗ್ರಹವಾದ ಬುಧ ಮತ್ತು ಶುಕ್ರರ ನಡುವೆ ದ್ವಿದ್ವಾದಶ ಯೋಗದ ನಿರ್ಮಾಣವಾಗುವುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಯೋಗವನ್ನು ಬಹಳ ಅದ್ಭುತ ಎಂದು ಕರೆಯಲಾಗುತ್ತದೆ. ಹಾಗೆ ಶುಭ ಗ್ರಹಗಳ ಸಂಯೋಗದಿಂದಾಗಿ ಈ ಯೋಗವು ಸೃಷ್ಟಿಯಾಗುವುದರಿಂದ ಹೆಚ್ಚಿನ ಲಾಭ ದೊರಕುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಶುಭ ಯೋಗವು ಸೌಂದರ್ಯ ಮತ್ತು ಕಲಾತ್ಮಕತೆಯಲ್ಲಿ ವೃದ್ಧಿ ಉಂಟು ಮಾಡುವುದರೊಂದಿಗೆ ಬುದ್ಧಿ ಮತ್ತು ಮಾತಿನಲ್ಲಿ ಸಹ ಉತ್ತಮ ವೃದ್ಧಿ ಆಗುವುದು. ಹಾಗೆ ನಿಮ್ಮ ಸುಖ ಸಮೃದ್ಧಿಯನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗಲಿದೆ. ಜೊತೆಗೆ ವಿದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವು ಈ ಸಂದರ್ಭದಲ್ಲಿ ದೊರಕಲಿದೆ. ಈ ಯೋಗದ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದು. ಈ ಯೋಗದಿಂದಾಗಿ ಯಶಸ್ಸು ಮತ್ತು ಗೌರವ, ಖ್ಯಾತಿ ದೊರಕುವ ಯೋಗವಿದೆ. ಆ ಲಕ್ಕಿ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. 1. ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಶುಭ ಯೋಗದಿಂದಾಗಿ ರಚನಾತ್ಮಕತೆ, ಬುದ್ಧಿ, ಕಲ್ಪನಾ ಶಕ್ತಿ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕಗಳಿಂದ ಲಾಭ ದೊರಕುವುದರೊಂದಿಗೆ ಸಾಕಷ್ಟು ಬಲವಾದ ಸ್ಥಿತಿಯನ್ನು ಹೊಂದುವಿರಿ. ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಕಲೆ, ಮಾಧ್ಯಮ, ವಿದೇಶಿ ವ್ಯಾಪಾರ ಅಥವಾ ಅಧ್ಯಯನಕ್ಕೆ ಸಂಬಂಧಿಸಿದವರಾಗಿದ್ದರೆ ಮತ್ತು ಕಾಂಟ್ರಾಕ್ಟ್ ಅನುಸಾರವಾಗಿ ಕೆಲಸವನ್ನು ಮಾಡುವವರಾಗಿದ್ದರೆ ಈ ಅವಧಿಯು ವಿಶೇಷವಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವಂತೆ ಮಾಡಲಿದೆ. ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ವೃದ್ಧಿಯಾಗುವುದು. ಜೊತೆಗೆ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗಲಿದೆ. ಹಾಗೆ ಜೀವನದಲ್ಲಿ ಸಮತೋಲನ ಜೊತೆಗೆ ಶಾಂತಿಯನ್ನು ಪಡೆಯಲು ಉತ್ತಮ ಅವಕಾಶಗಳು ದೊರಕುವುದು. 2. ಮಿಥುನ ರಾಶಿ. ದ್ವಿದ್ವಾದಶ ಯೋಗದ ಕಾರಣದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ವಿಶೇಷವಾಗಿ ಅನುಕೂಲಕರವಾಗಿರಲಿದೆ. ಬುಧ ಗ್ರಹವು ಮಿಥುನ ರಾಶಿಯ ಅಧಿಪತಿಯಾಗಿದೆ ಮತ್ತು ಶುಕ್ರನೊಂದಿಗೆ ಸೇರಿ ಈ ಶುಭ ಯೋಗದ ನಿರ್ಮಾಣವಾಗುವುದರಿಂದ ನಿಮ್ಮ ಬುದ್ಧಿ, ಮಾತು, ಸಂವಹನ ಕೌಶಲ್ಯ, ಕಲಾತ್ಮಕತೆಯಲ್ಲಿ ಹೊಸ ಎತ್ತರವನ್ನು ತಲುಪಲು ಸಾಧ್ಯವಾಗುವುದು. ವ್ಯಾಪಾರವನ್ನು ಮಾಡುವ ಮತ್ತು ಕೆಲಸವನ್ನು ಮಾಡುವ ಮಿಥುನ ರಾಶಿಯವರಿಗೆ ಈ ಅವಧಿಯಲ್ಲಿ ಹಠಾತ್ ಲಾಭ ದೊರಕುವ ಸಂಭವವಿದೆ. ಜೊತೆಗೆ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು. ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವಿರಿ. ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಯೋಗವಿದೆ. ಜೊತೆಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ, ಖ್ಯಾತಿಯನ್ನು ಗಳಿಸುವಿರಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ. ನಿಮಗೆ ಪರೋಕ್ಷ ಆದಾಯದಿಂದ ಉತ್ತಮ ಹಣ ಸಿಗಲಿದೆ. ಹಣದ ಹೊಸ ಮೂಲವು ನಿಮಗೆ ಲಾಭವನ್ನು ನೀಡಲಿದೆ. ಆದ್ದರಿಂದ ನೀವು ಕೆಲವು ಪರೋಕ್ಷ ವ್ಯವಹಾರಗಳಲ್ಲಿ ಸಹ ಗಮನ ನೀಡಬಹುದು. ಮಿಥುನ ರಾಶಿಯ ಜನರ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ. ನಿಮಗೆ ಆದಾಯದಿಂದ ಉತ್ತಮ ಹಣ ಸಿಗಲಿದೆ. ಹಣದ ಹೊಸ ಮೂಲವು ನಿಮಗೆ ಲಾಭವನ್ನು ನೀಡಲಿದೆ. 3. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ದ್ವಿದ್ವಾದಶ ಯೋಗದ ಪ್ರಭಾವದಿಂದಾಗಿ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರಕುವುದರೊಂದಿಗೆ ನಿಮ್ಮ ಯೋಜನೆ ಮತ್ತು ಹೂಡಿಕೆಗಳಿಂದ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗ ದೊರಕಲಿದೆ. ನಿಮ್ಮ ನಿರ್ಧಾರಗಳಲ್ಲಿ ನೀವು ಇನ್ನಷ್ಟು ಸ್ಪಷ್ಟತೆ ಮತ್ತು ಸಂತುಲನವನ್ನು ಹೊಂದುವಿರಿ. ಹಳೆಯ ಸಾಲ ಅಥವಾ ಇನ್ನಿತರ ಸಮಸ್ಯೆಗಳಿಂದ ಮುಕ್ತಿಯನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ. ಜೊತೆಗೆ ಕನ್ಯಾ ರಾಶಿಗೆ ಸೇರಿದ ಜನರ ಕುಟುಂಬದ ವಾತಾವರಣವು ಶಾಂತಿಯುತವಾಗಿರುವುದು ಮತ್ತು ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವಿರಲಿದೆ. ಈ ಅವಧಿಯಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಸಂತೋಷಮಯವಾಗಿ ಕಳೆಯುವ ಅವಕಾಶ ದೊರಕಲಿದೆ. 4. ತುಲಾ ರಾಶಿ. ತುಲಾ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹವು ಬಹಳ ಮಹತ್ವಪೂರ್ಣದಾಗಿದೆ
ಮತ್ತು ಬುಧನೊಂದಿಗೆ ಅನುಕೂಲಕರ ಸಂಯೋಗದಿಂದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಇನ್ನಷ್ಟು ಆಕರ್ಷಣೆ ಹೆಚ್ಚಾಗುವುದು. ಕಲೆ, ಸೌಂದರ್ಯ, ಡಿಸೈನ್, ಆಹಾರ, ಸಾಮಾಜಿಕ ಸಾಮರಸ್ಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ. ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ತುಲಾ ರಾಶಿಗೆ ಸೇರಿದ ಜನರ ಈ ಸಂದರ್ಭದಲ್ಲಿ ಪಡೆಯುವರು. ಹಾಗೆ ಹಣಕಾಸಿಗೆ ಸಂಬಂಧಿಸಿದಂತೆ ನಿಮ್ಮ ಪರಿಸ್ಥಿತಿಯು ಸಾಕಷ್ಟು ಬಲಗೊಳ್ಳಲಿದೆ. ಸಂಬಂಧ, ವಿವಾಹ ಮತ್ತು ಪಾಲುದಾರಿಕೆಗೆ ಈ ಸಮಯವು ಬಹಳಷ್ಟು ಅನುಕೂಲಕರವಾಗಿರುವುದು. ತುಲಾ ರಾಶಿಗೆ ಸೇರಿದ ಜನರಿಗೆ ಬಡ್ತಿ, ಕೆಲಸದ ಸ್ಥಳದಲ್ಲಿ ಉನ್ನತ ಪದವಿ ಮತ್ತು ಉತ್ತಮ ಹೆಸರನ್ನು ಪಡೆಯುತ್ತೀರಿ. ನಿಮಗಾಗಿ ಈ ಸಮಯವು ಸೂಕ್ತವಾಗಿದೆ. ನಿಮ್ಮ ಯೋಜನೆಗಳಲ್ಲಿ ನಿಮಗೆ ಎಲ್ಲರ ಮೆಚ್ಚುಗೆ ದೊರಕುತ್ತದೆ. 5. ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರಿಗೆ ಬುಧ, ಶುಕ್ರರಿಂದ ನಿರ್ಮಾಣಗೊಳ್ಳುವ ದ್ವಿದ್ವಾದಶ ಯೋಗವು ವಿಶೇಷವಾಗಿ ಲಾಭದಾಯಕವಾಗಿರಲಿದೆ. ಏಕೆಂದರೆ ಇದು ನಿಮ್ಮ ಕೆಲಸ, ವ್ಯಾಪಾರ, ವ್ಯವಹಾರ ಮತ್ತು ಪ್ರತಿಷ್ಠೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಲಿದೆ. ಹೊಸ ಯೋಜನೆ, ಅಂತಾರಾಷ್ಟ್ರೀಯ ಅವಕಾಶಗಳು ಅಥವಾ ಪಾಲುದಾರಿಕೆಯಿಂದಾಗಿ ನೀವು ಹೆಚ್ಚಿನ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ಹೊಂದುವ ಸಂಭವವಿದೆ. ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ನೀವು ಯಶಸ್ಸನ್ನು ಗಳಿಸುವಿರಿ. ಹಾಗೆ ನಿಮ್ಮ ಮಾತಿನ ಶೈಲಿಯಿಂದ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಜೊತೆಗೆ ಮಕರ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ. ಹಾಗೆ ಮಕರ ರಾಶಿಗೆ ಸೇರಿದ ಜನರ ಧನ, ಸಂಪತ್ತು ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಾಗುವುದು. ಮಕರ ರಾಶಿಯವರಿಗೆ ಪಾಲುದಾರಿಕೆಯಿಂದ ಲಾಭ ದೊರಕಲಿದೆ. ನಿಮ್ಮ ಹಣವು ಈ ಸಂದರ್ಭದಲ್ಲಿ ವೃದ್ಧಿಯಾಗುವುದು. ಈ ಸಮಯದಲ್ಲಿ ಆರ್ಥಿಕ ಜೀವನ ಉತ್ತಮವಾಗಿರುತ್ತದೆ ಮತ್ತು ನಿಮಗೆ ಲಾಭವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.